ಇನ್ನು ಬೆಳಗಾವಿಯಲ್ಲಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ನಡೆಸಿದಂತ ಪ್ರಕರಣವನ್ನ ಬಿಜೆಪಿ ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಜೊತೆಗೆ ನಿನ್ನೆ ದೆಹಲಿಯಲ್ಲಿ ಬಿಜೆಪಿಯ ಸಂಸದರು ಒಂದಷ್ಟು ಪ್ರತಿಭಟನೆ ನಡೆಸಿದ್ರು. ಜೊತೆಗೆ ಅಧಿವೇಶನದ ನಂತರ ರಾಜ್ಯದ ನಾಯಕರು ಚೆನ್ನಮ್ಮ ಸರ್ಕಲ್ನಲ್ಲಿ ಪ್ರತಿಭಟನೆ ಮಾಡಿದ್ರು. ಇವತ್ತು ಬಿಜೆಪಿ ಮಹಿಳಾ ಸಂಸದರ ಒಂದಷ್ಟು ನಿಯೋಗ ಬಂದಂತ ಸಂಸದರು ಅಲ್ಲಿ ಈ ಸಂತ್ರಸ್ತ ಮಹಿಳೆಯನ್ನ ಭೇಟಿ ಮಾಡಿದ್ರು. ಇದರ ಬೆನ್ನಲ್ಲೇ ಹೈಕೋರ್ಟ್ ಈಗ ಸಂತ್ರಸ್ತೆಯ ಭೇಟಿಗೆ ಈಗ ಒಂದು ನಿರ್ಬಂಧವನ್ನ ವಿಧಿಸಿದೆ. ಏನೇನಾಗ್ತಿದೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬನ್ನಿ ನೋಡೋಣ. ಬೆಳಗಾವಿಯಲ್ಲಿ ನಡೆದ ಅಮಾನವೀಯ ಘಟನೆ ಈಗ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡುತ್ತಿದೆ. ಬೆಳಗಾವಿ ಜಿಲ್ಲೆ ವಂಟಮೂರಿಯಲ್ಲಿ ಯುವಕನೊಬ್ಬ ಮಹಿಳೆಯನ್ನ ಪ್ರೀತಿಸಿದ್ದಾನೆ ಅನ್ನೋ ಕಾರಣಕ್ಕೆ ಆ ಯುವಕನ ಮನೆಗೆ ಯುವತಿಯ ಮನೆಯವರು ನುಗ್ಗಿ ಗಲಾಟೆ ಮಾಡಿದ್ರು. ಮನೆಯನ್ನೇ ಧ್ವಂಸ ಮಾಡಿ ಯುವಕನ ತಾಯಿಯನ್ನ ಬೆತ್ತಲೆಗೊಳಿಸಿ ಕಂಬಕ್ಕೆ ಕಟ್ಟಿ ಹಾಕಿ ಹೊಡೆದು ಮನುಷ್ಯತ್ವವೇ ಇಲ್ಲದಂತೆ ನಡೆದುಕೊಂಡಿದ್ರು. ಬಿಜೆಪಿ ಇದೇ ವಿಚಾರವನ್ನ ಅಧಿವೇಶನದಲ್ಲೂ ಪ್ರಸ್ತಾಪಿಸಿತ್ತು. ಈಗ ಬಿಜೆಪಿ ಇದೇ ವಿಷಯವನ್ನ ಬ್ರಹ್ಮಾಸ್ತ್ರ ಮಾಡಿಕೊಂಡಿದೆ. ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯ ಸಖಿ 1 ಕೇಂದ್ರದಲ್ಲಿ ಸಂತ್ರಸ್ತೆಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ಹೀಗಾಗಿ ಬಿಮ್ಸ್ ಆಸ್ಪತ್ರೆಗೆ ಬಿಜೆಪಿಯ 4 ಸಂಸದರು ಹಾಗೂ ಓರ್ವ ರಾಷ್ಟ್ರೀಯ ಕಾರ್ಯದರ್ಶಿ ಒಳಗೊಂಡ ಸತ್ಯ ಶೋಧನಾ ತಂಡ ಭೇಟಿ ನೀಡಿತು. ಈ ವೇಳೆ ಸಂಸದೆ ಮಂಗಳ ಅಂಗಡಿ ಬಿಜೆಪಿ ನಿಯೋಗಕ್ಕೆ ಸ್ವಾಗತಿಸಿದರು. ಸಂಸದರಾದ ಅಪರಾಜಿತ್ ಸಾರಂಗಿ, ಸುನೀತಾ ದುಗ್ಗಲ್, ಲಾಕೆಟ್ ಚಾಟರ್ಜಿ, ರಂಜಿತಾ ಕೋಲಿ ಹಾಗೂ ರಾಷ್ಟ್ರೀಯ ಕಾರ್ಯದರ್ಶಿ ಆಶಾ ಲಾಕ್ರಾ ಆಗಮಿಸಿದರು. ಇದಕ್ಕೂ ಮುನ್ನ ಬೆಳಗಾವಿ ಜಿಲ್ಲಾ ಬಿಜೆಪಿ ಮುಖಂಡರ ಜೊತೆ ಸಭೆ ನಡೆಸಿ ಘಟನೆ ಬಗ್ಗೆ ಚರ್ಚಿಸಿದ್ರು. ಈ ವೇಳೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಜೊತೆ ವಿಡಿಯೋ ಕಾನ್ಫರೆನ್ಸ್ ನಡೆಸಿದ್ರು. ಈ ವೇಳೆ ಇಂದು ಯಾವ ರೀತಿ ಸತ್ಯ ಶೋಧನಾ ಮಾಡ್ತೀರಿ, ಎಲ್ಲೆಲ್ಲಿ ಭೇಟಿ ನೀಡಿ ಹೇಗೆ ಮಾಹಿತಿ ಕಲೆ ಹಾಕುತ್ತೀರಿ ಎಂದು ಜೆಪಿ ನಡ್ಡಾ ಮಾಹಿತಿ ಪಡೆದರು. ಬಳಿಕ ಪೊಲೀಸರ ಕಾರ್ಯವೈಖರಿ, ಸರ್ಕಾರದ ನಿರ್ಲಕ್ಷ್ಯ ತೋರಿದ ಕುರಿತು ಮಾಹಿತಿ ಪಡೆಯುವಂತೆ ಸೂಚನೆ ನೀಡಿದರು. ಬಿಮ್ಸ್ ಆಸ್ಪತ್ರೆಗೆ ರಾಷ್ಟ್ರೀಯ ಮಹಿಳಾ ಆಯೋಗದ ತಂಡ ಭೇಟಿ ನೀಡಿತು. ಮಹಿಳಾ ಆಯೋಗದ ತಂಡಕ್ಕೆ ಡಿಸಿ ಮತ್ತು ಪೊಲೀಸ್ ಆಯುಕ್ತರು ಸಾಥ್ ನೀಡಿದರು. ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯೆ ಡೆಲಿನಾ ಕೊಂಗ್ಡೂಪ್ ಸಂತ್ರಸ್ತೆಯನ್ನ ಮಾತನಾಡಿಸಿದರು. ಈ ವೇಳೆ ಮಹಿಳಾ ಆಯೋಗದ ಸದಸ್ಯೆ ಮುಂದೆ ಸಂತ್ರಸ್ತೆ ಘಟನೆಯ ದಿನ ಪೊಲೀಸರು ಬರೆದಿದ್ರೆ ನನ್ನನ್ನ ಕೊಂದೇ ಬಿಡ್ತಿದ್ರು ಅಂತ ಕಣ್ಣೀರಿಟ್ರು. ಸಂತ್ರಸ್ತ ಮಹಿಳೆಯ ಹೇಳಿಕೆಯನ್ನ ಡೆಲಿನಾ ದಾಖಲಿಸಿಕೊಂಡ್ರು. This incident is very unfortunate. It should not happen again. So I want to convey the message to each and every citizen of this country to change our mindset and let this incident not to happen again in any part of my country. ಇಷ್ಟೇ ಅಲ್ಲ, ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗದ ತಂಡ ಕೂಡ ದೆಹಲಿಯಿಂದ ಬೆಳಗಾವಿಗೆ ಆಗಮಿಸಿತು. ಪರಿಶಿಷ್ಟ ಪಂಗಡಗಳ ಆಯೋಗದ ಉಪನಿರ್ದೇಶಕ ಆರ್.ಕೆ. ದುಬೆ, ಹಿರಿಯ ತನಿಖಾಧಿಕಾರಿ ಅಮೃತ ಸೋಲಂಕಿ, ವಿಶೇಷ ತನಿಖಾಧಿಕಾರಿ ರಾಧಾಕಾಂತ್ ತ್ರಿಪಾಠಿ ಆಸ್ಪತ್ರೆಗೆ ಭೇಟಿ ನೀಡಿದರು. ಇನ್ನು ಬಿಮ್ಸ್ ಆಸ್ಪತ್ರೆಗೆ ಬೆಳಗಾವಿ ಮೇಯರ್ ಶೋಭಾ ಸೋಮನಾಚೆ, ಉಪಮೇಯರ್ ರೇಷ್ಮಾ ಪಾಟೀಲ್ ಭೇಟಿ ನೀಡಿ ಮಹಿಳೆಗೆ ಸಾಂತ್ವನ ಹೇಳಿದರು. ಇತ್ತ ಬೆಂಗಳೂರಿನ ಮೆಕ್ರಿ ಸರ್ಕಲ್ನಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಮಾಜಿ ಸಿಎಂ ಡಿವಿ ಸದಾನಂದಗೌಡ, ಗೀತಾ ವಿವೇಕಾನಂದ ಸೇರಿ ಹಲವರು ಭಾಗಿಯಾಗಿದ್ದರು. ಇತ್ತ ಮಂಡ್ಯದ ಡಿಸಿ ಕಚೇರಿ ಮುಂಭಾಗ ಬಿಜೆಪಿ ಕಾರ್ಯಕರ್ತರು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ಇಡೀ ದೇಶ ಇವತ್ತು ದೆಹಲಿಯಲ್ಲಿ ಪ್ರತಿಭಟನೆ ಆಗ್ತಾ ಇದೆ, ಎಲ್ಲ ರಾಜ್ಯಗಳಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಈಗ ಟೀಮು ಕೂಡ ಬರ್ತಾ ಇದೆ, ಎಂಪಿಗಳ ಒಂದು ಟೀಮು ಕೂಡ ಬರ್ತಾ ಇದೆ. ಇಷ್ಟೆಲ್ಲ ಆದರೂ ಕೂಡ ನಮ್ಮ ರಾಜ್ಯ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ಏನೋ ಆಗೇ ಇಲ್ಲ ಅನ್ನೋ ಥರ ಇದೆ. ಅಲ್ಲೇ ಅಧಿವೇಶನ ನಡೀತಾ ಇದೆ, ನಾವು ಅಲ್ಲೇ ಇದ್ದೀರಿ, 10-12 ದಿನ ಅಲ್ಲೇ ಇದ್ದೀರಿ ನಾವು. ಆದರೆ ಸರ್ಕಾರ ಎಲ್ಲೋ ಒಂದು ಕಡೆ ಇದನ್ನು ಸುದ್ದಿ ಆಗಬಾರ್ದು ಅಂತ ಮುಚ್ಚಾಕಿದ್ರು, ಏನೋ ಗೊತ್ತಿಲ್ಲ.
ಇಷ್ಟೇ ಅಲ್ಲದೆ ಮೈಸೂರು, ಕಲಬುರಗಿ, ಮಂಡ್ಯ, ಶಿವಮೊಗ್ಗ, ಕೊಪ್ಪಳ, ತುಮಕೂರು, ಬೀದರ್ ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಬೆಳಗಾವಿಯ ಘಟನೆ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತದ್ದು ಅಂತ ಹುಬ್ಬಳ್ಳಿ ನಗರದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಕರ್ನಾಟಕದಲ್ಲಿ ಬೆಳಗಾವಿಯಲ್ಲಿ ನಡೆದಂತಹ ಘಟನೆ ಇದು ನಾಗರಿಕ ಸಮಾಜ ತಲೆ ತಗ್ಗಿಸುವಂಥದ್ದು. ರಾಜಸ್ಥಾನ್ ಕಾಂಗ್ರೆಸ್ ಸರ್ಕಾರದಲ್ಲಿಯೂ ಸಹಿತ ಇದೇ ಭೀಕರ ಸ್ಥಿತಿ ಇತ್ತು. 16% ಕ್ರೈಮ್ ಅಗೇನ್ಸ್ಟ್ ವುಮನ್ ಏನಾಗ್ತಾ ಇದ್ದು, ಇನ್ಕ್ಲೂಡಿಂಗ್ ರೇಪ್ ಅಂಡ್ ಮರ್ಡರ್. ಬೆಳಗಾವಿ ಪ್ರಕರಣ ಸದ್ಯ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಿದ್ದು ರಾಜಕೀಯ ತಿರುವನ್ನ ಪಡೆದುಕೊಂಡಿದೆ. ಇದು ಯಾವ ಹಂತಕ್ಕೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9